ಅದಕ್ಕೆ ದಿಶಾ ಅವ್ರು ಯಾವತ್ತಿದ್ರು ನಾನು ಹೆಂಡ್ತೀನಿ. ಅದನ್ನ ಬೇರೆ ಯಾರೋ ಒಪ್ತಿದ್ರು ನಾನಂತೂ ಅವ್ರನ್ನ ಹೆಂಡತಿಯಾಗಿ ಒಪ್ಕೊಂಡಿದ್ದೀನಿ. ದಿಶಾ 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 ಎಲ್ಲರ ಬಾಯಲು ಆ ದಿಶಂದ ಹೆಸರು, ಎಲ್ಲರೂ ಅವಳಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ನಮ್ಮ ಚಿರುನು ಅವಳ ಹೆಸರು ಕೇಳಿದ್ರೆ ಮರದ ಓಡ್ ಹೋಗ್ತಾ ಇದ್ದೀನೋ, ಇವತ್ತು ಅವಳಿಗೆ ಸಪೋರ್ಟ್ ಮಾಡ್ತಿದ್ದಾನೆ. ಅದು ಅಲ್ಲದೆ ನನ್ನ ಕೈನೇ ತಡೆದು ನನಗೆ ಬುದ್ಧಿವಾದ ಹೇಳಕ್ ಬರ್ತಿದ್ದಾನೆ ಅಂದ್ರೆ ಇದಕ್ಕೆಲ್ಲ ಕಾರಣ ಆ ದಿಶಾನೇ. ಆದಷ್ಟು ಬೇಗ ಅವಳು ಆಡ್ತಾ ಇರೋ ಆಟಕ್ಕೆ ಬ್ರೇಕ್ ಹಾಕ್ಲಿಲ್ಲ ಅಂದ್ರೆ ಅವಳು ನನ್ನನ್ನೇ ಓವರ್ಟೇಕ್ ಮಾಡ್ತಾಳೆ. ಹಾಗಾಗ್ಬಾರ್ದು. ಆ ಚಿರು ದಿಶಾ ಚೆನ್ನಾಗಿರ್ಲಿ ಅನ್ನೋ ಕಾರಣಕ್ಕೆ ನಾನೇ ಮುಂದೆ ನಿಂತು ಅವ್ರಿಗೆ ಮದುವೆ ಮಾಡಿಸ್ದೆ. ಅಷ್ಟು ಸಾಕಾಗಲ್ಲ ಅಂತ ಸೈನಿಂಗ್ ಅಥಾರಿಟಿನ ಆ ದಿಶಾಂಗೆ ಕೊಟ್ಟೆ. ಆದ್ರೆ ಹಾಗೆ ಹಾಲು ಎರೆದ್ರೆ ಅದು ಕಕ್ಕೋದು ವಿಷಾನೇ ಅನ್ನೋ ಹಾಗೆ ಆ ದಿಶಾ ಈಗ ನನ್ನ ಮೇಲೆ ವಿಷ ಕಾಡ್ತಾ ಇದ್ದಾಳೆ. ಛೇ, ದಿಶನ್ ವಿಚಾರದಲ್ಲಿ ನಾನು ದೊಡ್ಡ ತಪ್ಪು ಮಾಡ್ಬಿಟ್ಟೆ. ನೋ ಸೌಂದರ್ಯ, ನೀವು ಯಾವ ತಪ್ಪು ಮಾಡಿಲ್ಲ. ನನ್ನ ವಿಷಯದಲ್ಲಿ ನೀವು ಆಬ್ಸಲ್ಯೂಟ್ಲಿ ಪರ್ಫೆಕ್ಟ್ ಡಿಸಿಷನ್ ತಗೊಂಡಿದ್ದೀರಾ. ಹೇಗೋ ಈ ಕಂಪನಿ ಕೆಲಸದಿಂದ ನೀವು ರಿಟೈರ್ ಆಗೋ ಟೈಮ್ ಬಂದಿದೆ. ಸೊ ರಾಮಕೃಷ್ಣ ಅಂತ ಆರಾಮಾಗಿ ಮನೇಲಿ ಕೂತ್ಕೊಂಡು ಕಾಲ ಕಲೀರಿ. ಇಲ್ಲಿಂದ ಕೆಲಸನ ನಾನು ನೋಡ್ಕೋತೀನಿ. ನನ್ನ ಜೊತೆ ನಿಮ್ಮ ಇದನ್ನ ನನ್ನ ಗಂಡನೂ ಇದ್ದಾರಲ್ವಾ. ನಿಮ್ಮ ರೆಸ್ಪಾನ್ಸಿಬಿಲಿಟೀಸ್ ಎಕ್ಸ್ಪೈರ್ ಆಗೋ ಟೈಮ್ ಬಂದಿದೆ. ಸೊ ಗೆಟ್ ರೆಡಿ ಫಾರ್ ಯೋರ್ ರಿಟೈರ್ಮೆಂಟ್. ಏಯ್, ನನ್ನ ರಿಟೈರ್ಮೆಂಟ್ ಬಗ್ಗೆ ಮಾತಾಡೋದಕ್ಕೆ ನೀನ್ ಯಾರು? ನಾನು ಯಾವಾಗ ರಿಟೈರ್ ಆಗ್ಬೇಕು ಅನ್ನೋದನ್ನ ಡಿಸೈಡ್ ಮಾಡೋದು ನಾನು. ಸುಮ್ಮನೆ ಕೂಗಾಡಬೇಡಿ. ಇಲ್ಲಿ ನಿಮ್ಮ ಸಪೋರ್ಟಿಗೆ ಯಾರೂ ಬರಲ್ಲ ಸೌಂದರ್ಯ. ಫಾರ್ ಅ ಮ್ಯಾಟರ್ ಆಫ್ ಫ್ಯಾಕ್ಟ್ ನಿಮ್ಮ ನಾನು ನನಗೆ ಸಪೋರ್ಟ್ ಮಾಡೋದು. ಆಗಲೇ ನೋಡಿದ್ರಲ್ವಾ ಏನಾಯ್ತು ಅಂತ. ಅಲೆಗಳೊಬ್ಬರ ಮುಗ್ದ ಮೇಲೆ ಸಮುದ್ರ ಶಾಂತವಾಗೋ ಥರ ನೀವು ಇಷ್ಟು ದಿನ ನಾನೇ ಅಂತ ಮೆರಿತಿದ್ರಿ. ಇನ್ನು ಮುಂದೆ ನಿಮ್ಮ ಟೈಮ್ ಮುಗಿದು ಇವಾಗಿಂದ ಏನೇ ಇದ್ರು ಈ ದಿಶಿಂದ ಜಸ್ಟ್ ವೇಟ್ ಅಂಡ್ ವಾಚ್. ಬಾಯ್ ಸೌಂದರ್ಯ.